ಸಮಾಜ ಕಲ್ಯಾಣ ಇಲಾಖೆಯ ಅಧೀನ ಸಂಸ್ಥೆಯಾದ ಇಂದಿರಾ ಗಾಂಧಿ ವೃತ್ತ ಅಭಿವೃದ್ಧಿ ಕೇಂದ್ರದಲ್ಲಿ ಎಸ್ಸಿಪಿ, ಟಿಎಸ್ಪಿ ನಿಧಿಯಲ್ಲಿ ಬಹಿರಂಗ ಲೂಟಿ ನಡೆಯುತ್ತಿದ್ದು, ಅಧಿಕಾರ ದುರುಪಯೋಗ, ನಕಲಿ ಟೆಂಡರ್ ಮೂಲಕ ನೂರಾರು ಕೋಟಿ ರೂಪಾಯಿ ಅಕ್ರಮ ನಡೆಸಲಾಗಿದೆ. ಈ ಬಗ್ಗೆ ಸಿಬಿಐ ತನಿಖೆ ನಡೆಸಬೇಕು ಎಂದು ಭೀಮಪುತ್ರಿ ಬ್ರಿಗೇಡ್ ಸಂಸ್ಥಾಪಕರಾದ ಭೀಮಪುತ್ರಿ ರೇವತಿರಾಜ್ ಆರೋಪಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಅನೇಕ ದಲಿತ ಪರ ಸಂಘಟನೆಯ ಅಧ್ಯಕ್ಷರುಗಳು ಹಾಗೂ ಮುಖಂಡರುಗಳು ಉಪಸ್ಥಿತರಿದ್ದರು. ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಡಾಕ್ಟರ್ ಅಂಜುರವರು ತಮ್ಮ ಸ್ವಂತ ತಾಯಿಯ ಖಾತೆಗೆ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿಸಿಕೊಂಡು ಭಾರೀ ಅಕ್ರಮಗಳಿಗೆ ಕಾರಣಕರ್ತರಾಗಿದ್ದಾರೆ. ಜೊತೆಗೆ ಎಲ್ಲ ಗುತ್ತಿಗೆಗಳಲ್ಲಿ ಶೇಕಡಾ 40ರಷ್ಟು ಕಮಿಷನ್ ಪಡೆಯುತ್ತಿದ್ದು, ಕೆಟಿಪಿಪಿ ಕಾಯ್ದೆಯನ್ನು ಗಂಭೀರವಾಗಿ ಉಲ್ಲಂಘಿಸಿದ್ದಾರೆ. ಹೀಗಾಗಿ ಇವರ ಮತ್ತು ಇವರ ಕುಟುಂಬದ ಎಲ್ಲ ಬ್ಯಾಂಕ್ ಖಾತೆಗಳನ್ನು ತಕ್ಷಣವೇ ಮುಟ್ಟುಗೋಲು ಹಾಕಿಕೊಳ್ಳಬೇಕು ಎಂದು ಆಗ್ರಹಿಸಿದರು. ಸಾಫ್ಟ್ವೇರ್ ಹಗರಣ, ಬೋಗಸ್ ತರಬೇತಿ ಕಾರ್ಯಕ್ರಮಗಳು, ಡ್ರೋನ್ ತರಬೇತಿ ಹಗರಣ, ಜಿಎಸ್ಟಿ ಅಕ್ರಮ ಹೀಗೆ ಸಾಲು ಸಾಲು ಹಗರಣ ಸರಮಾಲೆ ಇರುವ ಡಾಕ್ಟರ್ ಅಂಜುಮ್ ಹಾಫೀಜ್ ವಿರುದ್ಧ ಸಿಬಿಐ ತನಿಖೆಯಾಗಬೇಕು. ಇವರು ಸಮಾಜ ಕಲ್ಯಾಣ ಇಲಾಖೆಯ ವೃಂದ ನೇಮಕಾತಿ ನಿಯಮಗಳನ್ನು ಉಲ್ಲಂಘಿಸಿದ್ದು, ಕರ್ನಾಟಕ ಆಡಳಿತಾತ್ಮಕ ನ್ಯಾಯಾಧೀಕರಣದ ತೀರ್ಪುಗಳನ್ನು ಧಿಕ್ಕರಿಸಿದ್ದಾರೆ. ಅದೇ ರೀತಿ ಈ ಪ್ರಕರಣದಲ್ಲಿ ಭಾಗಿಯಾದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ದಯಮಾಡಿ ನಾವು ಮಾತುಕತೆ ಮಾಡಿ ಮುಗಿಸ್ಕೊಳ್ಬೋದಾಗಿತ್ತು, ವಯಾಬಿಡಿಯನ್ನು ಸೆಟಲ್ ಮಾಡ್ಬೋದಾಗಿತ್ತು. ನಿಮಗೆ ಬೇರೆ ಆರ್ಡರ್ಸ್ ನಾನು ಕೊಡಿಸ್ತಾ ಇದ್ದೆ. ನಾನು ಕ್ರಿಶ್ಚಿಯನ್ ಮೈನಾರಿಟಿನಲ್ಲೂ ನಾನು ಮಾತಾಡಿ ಏನೋ ಮಾಡ್ತಾ ಇದ್ದೆ. ನೀವು ದೂರ ಮಾಡಿದ್ದು ನನಗೆ ಭಾಳ ನೋವಾಯಿತು. ಜೊತೆಗೆ ನಾನು ನಿಮ್ಮ ಕಡೆಯವರಿಂದ ಒಂದಷ್ಟು ಗಿಫ್ಟ್ಸು, ಏನು ಗೋಲ್ಡ್ ಅದು ಇದೆಲ್ಲ ಸ್ವೀಕಾರ ಮಾಡಿದ್ದೆ. ಅದನ್ನೆಲ್ಲ ನಾನು ವಾಪಸ್ ಕೊಡಬೇಕು ಅಂತ ಅನ್ನಿಸ್ಬಿಡ್ತಾ ಇದೆ. ಸೊ ನೀವು ಮಾಡಿದ್ದು ಇದಾಯಿತು ಮೇಡಮ್, ವಯಾಬಿಡಿ ಹಾಕೋದು ಮಾತಾಡೋಣ ಅಂತ ಹೇಳಿದಂತ ಅಂಜುಮ್ ಹಾಫೀಜ್ ಅವ್ರದ್ದು ವಾಟ್ಸಪ್ ಕಾನ್ವರ್ಸೇಷನ್ ಸಹ ನಾನು ಹಾಕಿದ್ದೀನಿ. ಸೊ ಇವರು ನನಗೆ ಎಲ್ಲ ಕಡೆಯಿಂದ ಫೋನ್ ಮಾಡಿಸಿದ್ರು, ಅವ್ರ ಮೀಡಿಯೇಟರ್ಸು, ಬ್ರೋಕರ್ಸ್ ಎಲ್ಲರ ಕಡೆಯಿಂದ. ನಾನು ಇವ್ರ ವಾಟ್ಸಪ್ ಕಾನ್ವರ್ಸೇಷನ್ಗೂ ನಾನು ರೆಸ್ಪಾಂಡ್ ಮಾಡಲಿಲ್ಲ. ಅವ್ರು ಕಾಲ್ ಮಾಡಿದ್ರು ನಾನು ಅದನ್ನು ರಿಯಾಕ್ಟ್ ಮಾಡಲಿಲ್ಲ, ಮಾತಾಡಲಿಲ್ಲ. ನನ್ನ ಮೇಲೆ ಅದಾದ ನಂತರದಲ್ಲಿ ಕ್ರಿಶ್ಚಿಯನ್ ಮೈನಾರಿಟಿಗೂ ಸಹ ನಾನು ದೂರು ಕೊಡಬೇಕಿತ್ತು. ಯಾಕಂದರೆ ನಾನು ಬೇರೆ PIL ಅದು ಇದು ಕಾನೂನು ಸಂಘರ್ಷಕ್ಕೆ ನಾನು ಮುಂದುವರಿಸಿಕೊಂಡು ಹೋಗ್ತೀನಿ ಅನ್ನುವಾಗ ಕಾಂಪಿಟೇಟಿವ್ ಅಥಾರಿಟಿಗೆ ನಾನು ಕೊಡಲೇಬೇಕಾಗಿತ್ತು. ಸೊ ಹಾಗಾಗಿ ನಾನು ಅವರು ಡೈರೆಕ್ಟರ್ ಚೇರ್ಮನ್ಗೂ ಸಹ ಕೊಟ್ಟಿದ್ದೀನಿ. 5ನೇ ತಾರೀಕು ನಾನು ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ನಾನು ದೂರು ಕೊಟ್ಟಿದ್ದೀನಿ. ಅದು ರಿಸೀವ್ಡ್ ಕಾಪಿನೂ ಅಟ್ಯಾಚ್ ಮಾಡಿದ್ದೀನಿ. ಅವರು ಇವರಿಲ್ಲ, ನಮ್ಮ ಚೇರ್ಮನ್ ಇಲ್ಲ, ನೀವು 7ನೇ ತಾರೀಕು ಬನ್ನಿ ಮೇಡಮ್, ನಾಳೆ ಅವೈಲೇಬಲ್ ಇಲ್ಲ ಅಂದರು. ಸೊ 7ನೇ ತಾರೀಕು ನಾನು ಹೋಗಿ ನಾನು ಅವ್ರಿಗೆ ದೂರು ಕೊಟ್ಟು ನಾನು ವಾಪಸ್ ಬಂದಿದ್ದೀನಿ. ನಾನು ದೂರು ಕೊಟ್ಟು ವಾಪಸ್ ಬಂದ ನಂತರದಲ್ಲಿ ಇವರು 11ನೇ ತಾರೀಕು ನನ್ನ ಮೇಲೆ 9ನೇ ತಾರೀಕು ನನ್ನ ಮೇಲೆ ದೂರು ಮಾಡ್ತಾರೆ. ಲಿಫ್ಟಲ್ಲಿ ನಾನು ಅವತ್ತ ಎಕ್ಸ್ಟಾರ್ಷನ್ ಮಾಡಿದೆ ಅಂತ. ನಾನು ಅವ್ರನ್ನ ಮಾತೇ ಆಡಿಲ್ಲ. 3 ಗಂಟೆಗೆ ಇವ್ರು ಏನು ಹೇಳ್ತಾರೆ, ಲಿಫ್ಟಲ್ಲಿ ಎಕ್ಸ್ಟಾರ್ಷನ್ ಮಾಡಿದೆ ಅಂತ. ಆ 3 ಗಂಟೆಗೆ ನಾನು ಫೇಸ್ಬುಕ್ ಲೈವ್ನಲ್ಲಿ ಇದ್ದೀನಿ. 2:30ಯಿಂದ 3 ಗಂಟೆ ಫೇಸ್ಬುಕ್ ಲೈವ್ನಲ್ಲಿ ಇದ್ದೀನಿ. ಅವ್ರು ಟೈಮಿಂಗ್ಸ್ ಹಾಕಿದ್ದಾರೆ ಅವ್ರ ದೂರದಲ್ಲೇ. ನಾನು 5ನೇ ತಾರೀಕು 3 ಗಂಟೆಗೆ ಹೋಗಿದ್ದೀನಿ, 7ನೇ ತಾರೀಕು 3 ಗಂಟೆಗೆ ಹೋಗಿದ್ದೀನಿ. ಸೊ ಇವ್ರು ಹಾಕಿರೋ ಕಂಪ್ಲೇಂಟಿಗೂ ನಾನು ಹೋಗಿರೋ ಇದಕ್ಕೂ ಏನೇನೂ ಸಂಬಂಧನೇ ಇಲ್ಲ. ಟೋಟಲಿ ಫಾಲ್ಸು. ಜೊತೆಗೆ ನಾವು ಅಲ್ಲಿ ಹೋಗಿ ಬರೋವರೆಗೆ ಎಂಟೈರ್ ವಿಡಿಯೋ ನಮ್ಮ ಹತ್ರ ಇದೆ. ಎಲ್ಲ ಇದ್ರೂ ಸಹ ಒಬ್ಬ ಪ್ರಭಾವಿ ಅಧಿಕಾರಿನ ಒಂದು ಇದರಿಂದ, ಜೊತೆಗೆ ಇವರು ಪೊಲೀಸ್ ನಮ್ಮಲ್ಲಿ ದೂರದಲ್ಲಿ ಹೇಳ್ತಾರೆ, ನಮ್ಮ ತಂದೆ ADGP ರಿಟೈರ್ಡ್ ಇದ್ರು, ಮತ್ತೆ ನನ್ನ ತಮ್ಮ IPS ಇದ್ದಾರೆ ವಿಜಯವಾಡದಲ್ಲಿ. ನಮ್ಮ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಹೇಳ್ತಾರೆ. ನನ್ನ ಮನೆಗೆ ನೀಲೇಶ್ ಅಂತ ಏನಿದ್ದಾರೆ, ನನ್ನ ಮನೆಗೆ ಅವ್ರಿಗೆ ಹಾಕಿರೋದು ದೂರು. ನನ್ನ ಮನೆಗೆ ಕತ್ಲಾದ ಮೇಲೆ ಅಂದರೆ ಸಂಜೆ ಆದ ನಂತರ ವೀಕ್ ಡೇಸಲ್ಲಿ ಬರುವಂಥ ನೀಲೇಶ್ ಅವರು ಅವ್ರ ಪಬ್ಲಿಕ್ ಫಿಗರ್ ಅಲ್ಲ, ಅವ್ರ ಬಗ್ಗೆ ಇವರು ದೂರ ಹಾಕಿದ್ದಾರೆ ಅಂತ ಇವ್ರು ಹೇಳ್ತಾರೆ. ಇವ್ರ ದೂರನಲ್ಲೇ ಎಲ್ಲ ಹೇಳ್ತಾರೆ. ಇವ್ರ ಮನೆಗೆ ಯಾರು ಕತ್ಲಾದ್ಮೇಲೆ ಬರ್ತಾರೋ ನನಗೆ ಗೊತ್ತಿಲ್ಲ. ಆದರೆ ಆ ವಿಚಾರದಲ್ಲಿ ಅವ್ರು ಹಾಕಿರೋ ದೂರನ್ನ ನಾನು ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ನಾವು ಹೇಳಿದ್ದು ಡಾಕ್ಯುಮೆಂಟೇಶನ್ ಪ್ರಕಾರ ಏನು ಸಂಸಾ ಹಾಸ್ಪಿಟಾಲಿಟಿನಲ್ಲಿ ನೀಲೇಶ್ ಅವರಿದ್ದಾರೆ, ಅವ್ರ ಮನೆ ಅಕೌಂಟಿಗೇನೆ, ಅವ್ರ ಮನೆ ಅಡ್ರೆಸ್ಗೇನೆ ಇದೆ ಅಂತ ನಾವು ಹೇಳಿದಂಥದ್ದು. ಇವ್ರು ನನ್ನ ಮೇಲೆ ದೂರ ಹಾಕಿರೋದ್ರಲ್ಲಿ ಹೇಳ್ತಾರೆ, ಕತ್ತಾದ ನಂತರ ನಮ್ಮ ಮನೆಗೆ ಬರ್ತಾರೆ, ಇವ್ರು ಜಾಸ್ತಿ ಅದಕ್ಕೆ ಪರಿಚಯ ಇಲ್ಲ, ಇವ್ರಿಗೆ ಹೇಗದು ಗೊತ್ತಾಯಿತು ಅಂತ ನನ್ನ ಮೇಲೆ ಹಾಕಿರೋ ಕಂಪ್ಲೇಂಟಲ್ಲಿ ಅವ್ರು ಮೆನ್ಷನ್ ಮಾಡ್ತಾ ಇದ್ದಾರೆ. ಅವರು ಮೋಸ್ಟ್ಲಿ ಏನು ಮೈಂಡಲ್ಲಿ ಇಟ್ಕೊಂಡು ಇದೆಲ್ಲ ಮಾತಾಡ್ತಾರೋ, ಇದು ನನಗೆ ನಿಜವಾಗ್ಲೂ ಬೇಜಾರಾಗ್ತಾ ಇದೆ. ನನಗೆ ನೀಲೇಶ್ ಯಾದವ್ ಅಂತಲೂ ನಾನು ನೋಡಿಲ್ಲ. ಜೊತೆಗೆ ಇನ್ನೊಂದು ಮಂದೀಪ್ ಯಾದವ್, ರಿಪ್ಪಲ್ ಎಫೆಕ್ಟ್ ಅಂತ ಒಂದು ಕಂಪ್ನಿ,
ಮಾತ್ರ ಇದೆ. ರಿಪಲ್ ಎಫೆಕ್ಟ್ ಕಂಪ್ನಿ ಎರಡನೇ ಕಂಪ್ನಿ, ಅದು ಸಹ ಅವ್ರ ಮನೆ ಅಡ್ರೆಸ್ಗೆ ರಿಜಿಸ್ಟರ್ ಆಗಿರುವಂಥದ್ದು. ಅವ್ರ ದೂರದಲ್ಲಿ ಅವ್ರು ನನಗೆ ಮಾಡಿರೋ ಕಂಪ್ಲೇಂಟ್ ಅಲ್ಲಿ ಹೇಳ್ತಾರೆ, ರಿಪಲ್ ಎಫೆಕ್ಟ್ ಕಂಪ್ನಿ ನಮ್ಮ ಅಮ್ಮನ ಒಡೆತನದ ಕಂಪ್ನಿ, ರಿಪಲ್ ಮನೆ ಅಡ್ರೆಸ್ಗೆ ಆಗಿದೆ, ಬಾಡಿಗೆ ಕೊಟ್ಟಿದ್ದೀವಿ ನಾವು ಅದನ್ನ. ಆ ವಿಚಾರ ಪಬ್ಲಿಕ್, ಅದು ಪ್ರೈವೇಟ್ ಡಾಕ್ಯುಮೆಂಟು, ಅದು ಇವರಿಗೆ ಸಿಕ್ತು ಗೊತ್ತಿಲ್ಲ ಅಂತ. ಆದರೆ ಇವರು ಅದೇ ಮನೆ ಹೆಸರಿನಲ್ಲಿ ರಿಜಿಸ್ಟರ್ ಮಾಡಿಸಿ GST ಇನ್ಕಂಪ್ಲೀಟ್ ಕಟ್ತಾ ಇರೋ ಮನೆ ಹೆಸರಿನಲ್ಲಿ GST ತಗೊಂಡಿದ್ದಾರೆ. ತಗೊಂಡು ಅದನ್ನ ಬೇರೆ ಬೇರೆ ಇಲಾಖೆಗೆ ಟೆಂಡರ್ಗಳಿಗೆ ಹಾಕಿದ್ದಾರೆ. ಸೊ ನಮ್ಮವರು ಎಲ್ಲ ಒಂದಷ್ಟು ಜನ ಟೆಂಡರ್ದಾರಿರೋದ್ರಿಂದ ಯಾವಾಗ ಒಂದ್ಸರಿ ಟೆಂಡರ್ ಇಂದ ಇದರಿಂದ ಈ ಪ್ರೊಕ್ಯೂರ್ಮೆಂಟ್ ಇಂದ ಇದಾಯಿತು, ಪಬ್ಲಿಕ್ ಡಾಕ್ಯುಮೆಂಟೇಶನ್ ನಿಮಗೂ ಸಹ ಸಿಗುತ್ತೆ. ಅದು ಪಬ್ಲಿಕ್ ಡಾಕ್ಯುಮೆಂಟೇಶನ್, ಪ್ರೈವೇಟ್ ಡಾಕ್ಯುಮೆಂಟೇಶನ್ ಅಲ್ಲ. ಸೊ ಹಾಗಾಗಿ ಅದು ಅವ್ರು ಹೇಳ್ತಾರೆ ಸತ್ಯಕ್ಕೆ ದೂರ. ಮತ್ತೆ ಅವ್ರು ದೂರದಲ್ಲಿ ಹೇಳ್ತಾರೆ, ಇವರು ನನಗೆ ಬಹಳ ಒತ್ತಡ ಹಾಕ್ತಾ ಇದ್ದಾರೆ, ಬಹಳ ಟಾರ್ಚರ್ ಕೊಡ್ತಾ ಇದ್ದಾರೆ. ಯಾವ ತರ ಟಾರ್ಚರು? ನಾನು ದೂರಗಳು ಹಾಕ್ತಾ ಇದ್ದೀನಿ, ಟಾರ್ಚರ್ ಆಗ್ತಾ ಇದೆ. ಅದು ನಾನು 5ನೇ ತಾರೀಕು ಹೋಗಿ ದೂರ ಹಾಕಿದ್ದೀನಿ. ಪೊಲೀಸರು ನಿಮ್ಮ FIR ಟೈಪ್ ಮಾಡಿ ನನ್ನ ಮೇಲೆ ಹಾಕಿರೋ ಒಂದು FIR ಡಾಕ್ಯುಮೆಂಟ್ ಇಟ್ಕೊಳ್ಳಿ. ನಿಜವಾಗ್ಲೂ ನಾನು 29ನೇ ತಾರೀಕು ದೂರ ದಾಖಲು ಮಾಡಿದೆ. 30ನೇ ತಾರೀಕು ನನ್ನನ್ನು ಅಪ್ರೋಚ್ ಮಾಡ್ತಾರೆ ಇದೇ KS ಆಫೀಸರು. ಮೇಡಮ್ ನೀವು ಹೆಂಗೆ ನನ್ನ ಮೇಲೆ FIR ಮಾಡಿದ್ರಿ, ಭಾಳ ಬೇಜಾರಾಯಿತು, ನಾವು ವಯಾ ಮೀಡಿಯಾ ಕೂತು ಮಾತಾಡಿ ಸೆಟ್ಲ್ ಮಾಡ್ಕೊಳ್ಬೋದಾಗಿತ್ತು, ನೀವು ಮಾತಾಡ್ಬೋದಾಗಿತ್ತು, ನನ್ನ ವಿರುದ್ಧ FIR ಯಾಕೆ ಮಾಡಿದ್ರಿ ಅಂತೆಲ್ಲ ಕೇಳ್ತಾರೆ. ಮಾತುಕತೆ ಕರೀತಾರೆ, ಆದರೆ ನಾನು ರೆಸ್ಪಾಂಡ್ ಮಾಡೋದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ರಿಲೀಸ್ ಮಾಡಿದ್ದೀನಿ. ಅದಾದ ನಂತರದಲ್ಲಿ ಫಾಲ್ಸ್ FIR ಮಾಡ್ತಾರೆ. ಸರ್ಕಾರದ, ನಾನು DCRಗೂ ಸಹ ಅಣ್ಣನೂ ಇದ್ರು ನಮ್ಮ ಜೊತೆಗೆ, ಹೋಗಿ ದೂರು ಕೊಟ್ಟಿದ್ದೀವಿ. ಸರ್ಕಾರ ಏನು ಹೇಳಿದೆ, KS IS ಆಫೀಸರ್ಗಳ ವಿರುದ್ಧ ಪರ್ಮಿಷನ್ ಇಲ್ಲದೆ ನೀವು FIR ಮಾಡೋಂಗಿಲ್ಲ. ಸೊ ನಮ್ಮ ಇಲಾಖೆಗಳಲ್ಲಿ ಆ ಥರ ಇನ್ಸ್ಟ್ರಕ್ಷನ್ ಇದೆ. ಯಾರೂ ಸಹ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಮಿನಿಸ್ಟ್ರಿಗಳಿಗೆ ಕೇಳಿದ್ರೆ ತನಿಖೆ ಮಾಡ್ತೀನಿ ಅಂದರೆ ಕಾಮನ್ ಆಗಿಬಿಟ್ಟಿದೆ. ಅದೇನು ಎಫೆಕ್ಟೇ ಆಗ್ತಾ ಇಲ್ಲ ಸರ್ಕಾರಕ್ಕೆ. ನಾವು ತನಿಖೆ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಅಂದರೆ ನೀವು ಯಾವಾಗ ತನಿಖೆ ಮಾಡಿಸ್ತೀರಾ? ಅಂದರೆ ಇದು ವ್ಯವಸ್ಥಿತವಾಗಿ ನಡೀತಾ ಇದೆಯಾ ಈ ಷಡ್ಯಂತ್ರಗಳು? ಅದನ್ನು ಹೊರಗಡೆ ಹಾಕಿದ್ದಕ್ಕೆ ನಮ್ಮ ಬಾಯಿ ಮುಚ್ಚೋ ಕೆಲಸ ಮಾಡ್ತೀರಾ? ಎಲ್ಲಿವರೆಗೆ ಬಾಯಿ ಮುಚ್ಚಿಸ್ತೀರಾ? ಎಲ್ಲಿವರೆಗೆ ನೀವು ದುಡ್ಡು ಕೊಟ್ಟು ಬಾಯಿ ಮುಚ್ಚೋ ಕೆಲಸ ಮಾಡ್ತೀರಾ? ಎಲ್ಲಿವರೆಗೆ FIR ಮಾಡಿ ನೀವು ಬಾಯಿ ಮುಚ್ಚೋ ಕೆಲಸ ಮಾಡ್ತೀರಾ? ಎಲ್ಲರೂ ಆ ಥರ ಇರಲ್ಲ. ಸಿಡಿದು ನಿಲ್ಲಲಿಕ್ಕೆ ಬಹಳ ದೊಡ್ಡ ಒಂದು ಭೀಮ ಪಡೆನೇ ರೆಡಿ ಇದೆ. ಮುಂದಿನ ದಿನಗಳಲ್ಲಿ ಇದೇ ಧೋರಣೆ ಮುಂದುವರೆದ್ರೆ ರಾಜ್ಯಾದ್ಯಂತ ನಾವು ನಮ್ಮ ಸಹೋದರರೆಲ್ಲ ಹೇಳಿದರು, ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆ ಇರ್ಬೋದು, ವಿಧಾನಸೌಧ ಮುತ್ತಿಗೆ ಇರ್ಬೋದು, ಸಂಬಂಧಪಟ್ಟ SC ST ಎಲ್ಲ ಮಿನಿಸ್ಟ್ರುಗಳು, MLAಗಳು, MP ಗಳು ಪ್ರತಿಯೊಬ್ಬರು ಮನೆ ಮುಂದೆನೂ ಹೋಗಿ ಕಾರಣ ಕೇಳ್ತೀವಿ. ಯಾಕೆ ನೀವು ಪ್ರಶ್ನೆ ಮಾಡಲ್ಲ? ಯಾಕೆ ನಮ್ಮ ದುಡ್ಡು ಮಿಸ್ಯೂಸ್ ಆದರೆ ನೀವು ಮಾತಾಡಲ್ಲ? ಯಾಕೆ ನಮ್ಗಳನ್ನ ಪ್ರಶ್ನೆ ಮಾಡಿದವ್ರ ಮೇಲೆ FIR ಇದ್ದರೆ ನೀವು ಅದನ್ನು ಕೇಳೋದಿಲ್ಲ ಅಂತ ನಾವು ಅವ್ರನ್ನ ಪಬ್ಲಿಕಲ್ಲಿ ಕೇಳ್ತೀವಿ. ಪ್ಲಸ್ ನಾನು ಇದನ್ನು ಇಲ್ಲಿವರೆಗಿಲ್ಲ, ನ್ಯಾಷನಲ್ ಲೆವೆಲ್ವರೆಗೂ ಹೋಗಿದ್ದೀನಿ, PMO ಆಫೀಸ್ವರೆಗೂ ದೂರು ಮಾಡಿದ್ದೀನಿ, ನ್ಯಾಷನಲ್ SC ST ಕಮಿಷನಿಗೆ ಹೋಗಿದ್ದೀನಿ, ನ್ಯಾಷನಲ್ ಹ್ಯೂಮನ್ ರೈಟ್ಸಿಗೆ ಹೋಗಿದ್ದೀನಿ, ಸ್ಟೇಟ್ ಹ್ಯೂಮನ್ ರೈಟ್ಸ್ಗೆ ಹೋಗಿದ್ದೀನಿ, ಎಲ್ಲ ಕಾಂಪಿಟೇಟಿವ್ ಅಥಾರಿಟಿಗೆ ಹೋಗಿದ್ದೀನಿ. ಇದುವರೆಗೂ ಒಂದು ಸಣ್ಣ ಆ್ಯಕ್ಷನ್ ಆಗಿಲ್ಲ. ಇಲಾಖಾ ಮಿನಿಸ್ಟ್ರು ಅವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಅಣ್ಣ ನಿಮ್ಮ ಮೇಲೆ ಭಾಳ ಗೌರವ ಇದೆ ನನಗೆ, ಬಾಯಿ ತುಂಬ ನೀವು ನನ್ನನ್ನು ಮಾತಾಡಿಸ್ತೀರಾ. ನಾನು ನಿಮಗೆ ಆ ಥರ ರಾಂಗ್ ಸ್ಟೆಪ್ ತೊಗೊಳ್ತೀನಿ ಅನಿಸುತ್ತಾ? ನಾನು ನಿಮಗೆ ಹೇಳಿದೆ, ಅಣ್ಣ ನಂದು ಏನಾದರೂ ಡಾಕ್ಯುಮೆಂಟ್ ಅವಕಾಶ ಕೊಡಿ, ಡಾಕ್ಯುಮೆಂಟ್ ನೋಡಿ, ನೀವು ನಂದು ಒಂದೇ ಒಂದು ತಪ್ಪಿದರೆ, ಒಂದು ಸ್ಟೆಪ್ ರಾಂಗ್ ಇಟ್ಟಿದ್ರೆ ನಾನು ಇನ್ಯಾವತ್ತೂ ಚಳುವಳಿನಲ್ಲಿರಲ್ಲ, ನನ್ನ ಮುಖ ತೋರಿಸಲ್ಲ ಅಂತ ಒಂದು ಅವಕಾಶ ಕೊಡಲಿಲ್ಲ. ಯಾಕೆ? ಅಷ್ಟು ಇಲಾಖೆ ಕೊಟ್ಟಿದ್ದೀನಿ, ಒಂದು ನನಗೆ ನೋಟಿಸ್ ಕೊಡಲಿಲ್ಲ. ನೀವು ಬಂದು ನಿಮ್ಮ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿ ಅಂತ ಯಾಕೆ ನನಗೆ ನೋಟಿಸ್ ಕೊಡ್ತಾ ಇಲ್ಲ? IMN ಫಾಲ್ಸ್ FIR ಹಾಕ್ಬಿಟ್ಟು FIR ಮಾಡಿದ್ದೀನಿ ಅಂತ ಹಾಕಿದರೆ ನೀವು ಸುಮ್ಮನೆ ಆಗ್ಬಿಟ್ರ? ನನಗೆ ಯಾಕೆ ನೋಟಿಸ್ ಕೊಟ್ಟು ನೀವು ಕರಿತಾ ಇಲ್ಲ? ಡಾಕ್ಯುಮೆಂಟ್ ಶೋ ಮಾಡಿ ಅಂತ ಕೇಳಿ. ಐ ಆಮ್ ರೆಡಿ ಟು ಶೋ ದ ಡಾಕ್ಯುಮೆಂಟ್. ನೀವು ಕೇಳಲಿಲ್ಲ, ನಾನು ಮೀಡಿಯಾ ಕೊಟ್ಟಿದ್ದೀನಿ. ಮುಂದಿನ ವಾರ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತೀನಿ, ಇನ್ನಷ್ಟು ರಾಶಿ ಡಾಕ್ಯುಮೆಂಟ್ ರಿಲೀಸ್ ಮಾಡ್ತೀನಿ. ಮೋರ್ ದೆನ್ 100 CR ಹಗರಣ ಇದು. ಇಷ್ಟು ಡಾಕ್ಯುಮೆಂಟ್ ಇಲ್ಲ, ರಾಶಿ ಬಂಡಲ್ ಇದೆ ಡಾಕ್ಯುಮೆಂಟ್ಸು. ಎಲ್ಲವನ್ನ ರಿಲೀಸ್ ಮಾಡ್ತೀನಿ. ಸರ್ಕಾರ ಇದಕ್ಕೆ ಸ್ಪಂದಿಸಬೇಕು. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಆಗಬೇಕು, ತಲೆದಂಡ ಆಗಬೇಕು, ಅವರ ಆಸ್ತಿ ಪಾಸ್ತಿ ಮುಟ್ಟುಗೋಲಾಗಿ ಅಮೌಂಟನ್ನು ವಾಪಸ್ ಹಾಕ್ಕೊಳ್ಬೇಕು. ಇದಷ್ಟೇ ನಮ್ಮೆಲ್ಲರ ಒಂದು ಸಂಘಟಿತವಾಗಿ ಇಡ್ತಾರಂಥ ಬೇಡಿಕೆ. ಅವರು ಮಾಡಲಿಲ್ಲ ಅಂದರೆ ನಾವು ಇದೆಲ್ಲವನ್ನು CBI ತನಿಖೆಗೆ ಒಪ್ಪಿಸಲೇಬೇಕು ಅನ್ನೋದು ನಮ್ಮ ಮುಂದಿನ ಹೋರಾಟದ ಕ್ರಮ ಆಗುತ್ತೆ. ಅಲ್ಲ ಮ್ಯಾಮ್, ಇದು 100 ಕೋಟಿ ಹಗರಣ, ಇದು KS ಆಫೀಸರು ಶಾಮೀಲಾಗಿರೋದ್ರಿಂದ ಸರ್ಕಾರ ಯಾವ ರೀತಿ ಇದು ತಗೊಳ್ತಾ ಇದೆ, ಡಿಸಿಷನ್ ತಗೊಳ್ತಾ ಇದೆ? ಸರ್ಕಾರ ಅವರನ್ನು ಪ್ರಮೋಷನ್ ಮಾಡಿ ಇನ್ನೊಂದು ಇಲಾಖೆಯಲ್ಲಿ ಆಲ್ರೆಡಿ ಮತ್ತೆ ಇನ್ನೊಂದು 4 ಟೆಂಡರ್ ಕರೆದು ಆಲ್ರೆಡಿ ಅಲ್ಲೂ ಹಗರಣ ಶುರು ಮಾಡಿದ್ದಾರೆ. ಹೌದು, ಪ್ರಮೋಷನ್ ಮಾಡಿದ್ದಾರೆ. ಈ ಇಲಾಖೆಯಿಂದ ಅಷ್ಟೆಲ್ಲ ದೂರ ಆದಮೇಲೆ ನಾವು ಅಂದ್ಕೊಂಡ್ವಿ ತಲೆದಂಡ ಆಗ್ಬೋದು ಅಧಿಕಾರಿದು ಅಂತ. ಆಗಲಿಲ್ಲ, ಪ್ರಮೋಷನ್ ಕೊಟ್ಟರು. ಅವರಿಗೆ ಪ್ರಮೋಷನ್ ಮಾಡಿ ಕ್ರಿಶ್ಚಿಯನ್ ಮೈನಾರಿಟಿನಲ್ಲಿ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಆಮೇಲೆ ಅಲ್ಲಿ ಟೆಂಡರ್ ಕಾಲ್ಫರ್ ಮಾಡೋದಕ್ಕೆ ಇವರೇ
ಲೆಕ್ಕದ ಅವರು ಫಿನಾನ್ಸ್ ಇದರಲ್ಲಿ ಇರುವಂಥದ್ದು. ಆದರೂ ಸಹ ಇವರು ಟೆಂಡರ್ ಕಾಲ್ಫರ್ ಮಾಡಲಿಕ್ಕೆ ಇವ್ರಿಗೆ ರೈಟ್ಸ್ ಕೊಟ್ಟಿದ್ದಾರೆ. ಎಷ್ಟು ವರ್ಷಗಳ ಹೋರಾಟ ಇದೆ ಮೇಡಮ್? ಇದು ಹಗರಣ 2023-25ರವರೆಗೆ ಈ ವಿಚಾರಕ್ಕೆ ಹೋರಾಟ ಈಗ ಸ್ಟಾರ್ಟು. ಆದರೆ ಕಳೆದ ಒಂದು 12-13 ವರ್ಷಗಳಿಂದ ಈ ಥರ ವಿಚಾರಗಳಿಗೆ ಕಂಟಿನ್ಯೂ ಆಗಿ ನಾವೆಲ್ಲ ಹೋರಾಟ ಮಾಡಿಕೊಂಡೇ ಬಂದಿದ್ದೀವಿ. ಸೊ ಹೋರಾಟ ಮಾಡುವಂಥ ಲೀಡರ್ಗಳು, ಮಾರಾಟ ಆಗೋವಂಥವ್ರು ಇಲ್ಲಿ ಯಾರೂ ಇಲ್ಲ. ರೇವತಿ ರಾಜ್ರವರು ಅಧ್ಯಕ್ಷತೆಯಲ್ಲಿ ಇವತ್ತು ಏನು ಅಂಜುಮ್ ಹಫೀಜಾ ಅಂತಕ್ಕಂಥ ಒಬ್ಬ KS ಆಫೀಸರು ಕೇವಲ 1.5-2 ವರ್ಷಗಳಲ್ಲಿ ಅಕ್ರಮವಾಗಿ ಹಣ ಮಾಡಿರ್ತಕ್ಕಂಥದ್ದು, ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಿರ್ತಕ್ಕಂಥದ್ದು ಎಲ್ಲ ಪತ್ರಿಕೆ ಮಾಧ್ಯಮದಲ್ಲಿ, ಅಂದರೆ ಈಗ ಪತ್ರಿಕೆ ಪ್ರಕಟವಾಗಿರ್ತಕ್ಕಂಥ ನೋಟಲ್ಲಿ ಎಲ್ಲವೂ ಕೂಡ ಸತ್ಯಾಸತ್ಯತೆಗಳು ಕಾಣಿಸ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ 2013-14ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು SC/ST TSP ಕಾಯ್ದೆಯನ್ನ ದಲಿತರ ಉದ್ಧಾರಕ್ಕೋಸ್ಕರ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾಯ್ದೆ ತರಬೇಕು. ಎಲ್ಲ ಒಂದು ದಲಿತರನ್ನ ಅವ್ರನ್ನ ಅಭಿವೃದ್ಧಿಗೊಳಿಸಬೇಕು, ಅವ್ರನ್ನ ಜಾಗೃತಿಗೊಳಿಸಬೇಕು. ಕಾಲಾಂತರ ವರ್ಷಾನುಗಟ್ಟಲೆಯಿಂದಲೂ ಕೂಡ ಶೋಷಿತ ಸಮುದಾಯಕ್ಕೆ ನಾವು ಒಂದು ಇಟ್ಕೊಡ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಕಾಯ್ದೆಯನ್ನು ತಂದರು. ಈ ಕಾಯ್ದೆಯನ್ನು ತಂದ ನಂತರ ಸೆಕ್ಷನ್ D ಮತ್ತೆ ಈಗ ಹಾಕಿರ್ತಕ್ಕ ಸೆಕ್ಷನ್ C, ಇವತ್ತೂ ಕೂಡ ನಮ್ಮ ಹೋರಾಟ ಏನಂದ್ರೆ ಸೆಕ್ಷನ್ D ಅನ್ನ ಅಂದ್ರೆ ದುರ್ಬಳಕೆ ಆಗ್ತಾ ಇರ್ತಕ್ಕಂಥ ಹಣವನ್ನು ನಿಲ್ಲಿಸಿ ಇರ್ತಕ್ಕಂಥದ್ದು. ಆದ್ರೆ ದುರಂತ ಏನಂತಂದ್ರೆ ನಮ್ಮ ಇಲಾಖೆಯಲ್ಲೇ, ಸಮಾಜ ಕಲ್ಯಾಣ ಇಲಾಖೆಯಲ್ಲೇ ಮೀಸಲಿಟ್ಟ ಹಣ, ಅಂದ್ರೆ ದಲಿತರ ಉದ್ಧಾರಕ್ಕೋಸ್ಕರ ಇಟ್ಟಿರ್ತಕ್ಕಂಥ ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂದ್ರೆ UPSC ಆಗಿರ್ಬೋದು, KPSC ಆಗಿರ್ಬೋದು, ಇಲ್ಲೇ ಆಗ್ತಕ್ಕಂಥ ಎಕ್ಸಾಮ್ಗಳಿಗೆ ಮಕ್ಕಳಿಗೆ ಅನುಕೂಲ ಆಗಲಿ ಇರ್ತಕ್ಕಂಥ ಒಂದು ಇಟ್ಟಿರ್ತಕ್ಕಂಥ ಹಣದಲ್ಲಿ ಒಬ್ಬ KS ಆಫೀಸರು ಅಂಜುಮ್ ಹಫೀಜಾ ಅಂತಕ್ಕಂಥ ಒಬ್ಬ ಪ್ರಭಾವಿ KS ಆಫೀಸರ್ ಅಂತಂದ್ರೆ ಅವ್ರಿಗೆ ಪೊಲೀಸ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥ ಒಬ್ಬ KS ಆಫೀಸರು ಈ ತರ ಅಂದ್ರೆ ದುರ್ಬಳಕೆ ಮಾಡಿರ್ತಕ್ಕಂಥದ್ದು ಎದ್ದು ಕಾಣಿಸ್ತಾ ಇದೆ. ಬಹುಶಃ ನಾವು ಒಡನಾಡಿಗಳು ಹೇಳೋದಿಷ್ಟೇ, ಈ ಅಕಸ್ಮಾತ್ ಇದು ರಾಜ್ಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಯಾವುದೇ ಒಂದು ನಿಯೋಗ ಆಗಿದ್ರು ಕೂಡ, CID ಆಗಿರ್ಬೋದು, ಮತ್ತೊಂದಾಗಿ ಯಾವುದೇ ಆಗಿದ್ರು ಕೂಡ ಇದನ್ನ ಮುಚ್ಚಾಕುವ ಸಾಧ್ಯತೆಗಳು ಬಹಳಷ್ಟು ಇದಾವೆ. ಹಾಗಾಗಿ CBI ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಇಲಾಖೆಯಲ್ಲಿ ನಡೆಯುವಂತ ಭ್ರಷ್ಟಾಚಾರ ಲೂಟಿ ಹಿಂದಿದ್ದಲ್ಲ ಮುಂದಿದ್ದಲ್ಲ ನಿರಂತರವಾಗಿ ನಡೀತಾ ಇದೆ, ನಿರಂತರವಾಗಿ ಬೆಳಕಿಗೆ ಬರ್ತಾ ಇದೆ. ಇಡೀ ನಾಗರಿಕ ಸಮಾಜ ಯಾವ ಭಾಷೆಯಲ್ಲಿ, ಇಡೀ ಮಾಧ್ಯಮ, ಇಡೀ ಜನರು, ಇಡೀ ಶಾಪ ಹಾಕಿಕೊಂಡು ಆತ್ಮಾರು ಚೀಮಾರೆ ಹಾಕಿ ಕನ್ನಡ ಅಥವಾ ಇಂಗ್ಲಿಷು ಜಗತ್ತಿನ ಯಾವ ಭಾಷೆಯನ್ನು ಚೀಮಾರೆ ಹಾಕಿ ಯಾವ ಪದವು ಅಷ್ಟೊಂದು ಹೀರಾಮಾರವಾಗಿ ಚೀಮಾರೆ ಹಾಕಲು ಸಹ ಇಂಥ ದೊಡ್ಡ ಹಗರಣ ಮತ್ತು ಒಂದು ಭವಿಷ್ಯದ ಪ್ರತಿಭೆಗಳ ಮೇಲೆ, ಮುಂದಿನ ಪೀಳಿಗೆಗಳ ಮೇಲೆ ನಡೆಯುವಂತ ಬದುಕಿನ ದಾಳಿಯನ್ನು ಸರ್ಕಾರ ಔದ್ಯೋಗಿಕಕ್ಕೂ ಬರಬೇಕು, ಮಕ್ಕಳು ಮುಂದೆ ಬರಬೇಕು, ಶೈಕ್ಷಣಿಕ ಮುಂದೆ ಬರಬೇಕು ಅಂತ ಹೇಳಿ ಸರ್ಕಾರವನ್ನ ಖರ್ಚು ಮಾಡ್ತಾ ಇದ್ದಾರೆ. ಆ ಬದುಕಿನ ಮೇಲೆ ಇವರು ಬರೇಳಿ ಅಂತ ಕೆಲಸ ಮಾಡುವ ಸಂದರ್ಭದಲ್ಲಿ ಸೋದರಿ ಕಾನೂನುಬದ್ಧವಾಗಿ ಎಲ್ಲ ದಾಖಲೆಗಳನ್ನ ಕೊಟ್ಟು, ಸಂಬಂಧಪಟ್ಟವರಿಗೆ ದೂರನ್ನು ಕೊಟ್ಟು, ಲೋಕಾಯುಕ್ತದಲ್ಲಿ ದೂರು ದಾಖಲೆಯನ್ನು ಮಾಡಿ ಇದು ತನಿಖೆ ಮಾಡಿ ಅಂತಂದ್ರೆ ಆ ತನಿಖೆ ಮಾಡಬೇಕಾಗಿತ್ತು. ಅವ್ರಿಗೆ ಇಚ್ಛಾಶಕ್ತಿ ಇರ್ತದೆ. ಯಾರು ನಮ್ಮನ್ನು ಆಡ್ತಾ ಇದ್ದಾರೆ? ಇನ್ನ ಚಾಂಪಿಯನ್, ನಾನು SC ST OBC ಮೈನಾರಿಟಿ ಕಮಿಟಿಯಲ್ಲಿ ನಾನೇ ಚಾಂಪಿಯನ್ ಅಂತ ಉದ್ದ ಬಿಡ್ತಾ ಇದ್ದಾರೆ. ಆಮೇಲೆ ಪ್ರಜಾಪ್ರಭುತ್ವ ಸಂವಿಧಾನವನ್ನ ಇವರು ಕುತ್ತಿಗೆ ತಗೊಳ್ಳಕ್ಕೆ ಪ್ರತಿ ಸಂದರ್ಭದಲ್ಲೂ ಮಾತಾಡ್ತಾರೆ. ಈ ತಗೊಂಡಿದ್ರಪ್ಪ ಕುತ್ತಿಗೆ ಸಂತೋಷ, ನಾವು ಮಾತಾಡ್ಕೊಂಡಿದ್ದೀವಿ, ಆದ್ರೆ ನಮ್ಮ ರಕ್ಷಣೆ ಮಾಡೋದು ನಿಮ್ಮ ಜವಾಬ್ದಾರಿ ಅಲ್ವಾ? ದೂರು ಕೊಟ್ಟಿದ್ದಕ್ಕೆ ತನಿಖೆ ಆಗಬೇಕು. ಅವನ ಅಮಾನತಿನಲ್ಲಿ ಇಟ್ಬಿಟ್ಟು ತನಿಖೆ ಮಾಡಬೇಕು ಅಥವಾ ಅಮಾನತು ಮಾಡಿ ತನಿಖೆ ಮಾಡಬೇಕು. ಇವುದನ್ನು ಬಿಟ್ಬಿಟ್ಟು ದೂರ್ದಾರನ್ನ, ಒಬ್ಬ ಶೋಷಿತ ಮಹಿಳೆಯನ್ನ, ಒಂದು ಧ್ವನಿಯಿಲ್ಲದ ಸಮುದಾಯದಲ್ಲಿ ಹುಟ್ಟಿ ಧ್ವನಿಯಾಗಕ್ಕೆ ಹೊರಟಂತ ಒಬ್ಬ ಹೆಣ್ಣು ಮಗಳ ಮೇಲೆ ನೀವು ದೌರ್ಜನ್ಯ ಮಾಡಲಿಕ್ಕೆ ಪುಸ್ತಾಯಿಸ್ತೀರಾ ಅಥವಾ ನಿಮ್ಮೆಲ್ಲರ ಬೆಂಬಲಿಸ್ತಾರೆ? ಒಬ್ಬ ಲೂಟಿಕೋರಿ, ಒಬ್ಬ ದಗಲ್ಬಾಜಿ ಅಷ್ಟೊಂದು ಅಕ್ರಮದಲ್ಲಿ ಬಹಿರಂಗವಾಗಿ ನಿರಾತಂಕವಾಗಿ ನಿರಾಕುಷವಾಗಿ ಲೂಟಿ ಭ್ರಷ್ಟಾಚಾರ ಮಾಡ್ಬೇಕಂದ್ರೆ ನಿಮ್ಮೆಲ್ಲರ ಬೆಂಬಲ ಮತ್ತು ಸಹಕಾರ ಇದ್ದರೆ ಸಾಧ್ಯ ಇಲ್ಲವೇ ಇಲ್ಲ.